Wishing every one of you very happy World Photographers Day. Welcome to Journey where divinity meets nature. Today we are going to explore serene waters and sacred heritage of Shivan Samudra, home to revered Madhyaranga, the second of the three sacred Ranganatha temples along the Kaveri River, Adiranga, Madhyaranga, Antiranga. Now we are in the Madhyaranga, nestled between the roaring Gaganachukki and Barachukki waterfalls. This is a place where the water splits into Gaganachukki and Barachukki. We want to watch that when you go on the boating. This island town offers more than just spiritual solace. We'll glide through the water solace. We'll glide through the gentle currents of traditional Teppa boat, soaking panoramic views of lush greenery, cascading waters, and timeless architecture of Sri Ranganath temple. This beautiful spot is, you can come across this place when you come from Gaganachukki to Bharachukki. On the way, you can see Madhyaranga temple. When you cross the Madhyaranga temple, on the right hand side, you can see this place. The speciality of this place is exactly Kaveri river splits into two, Gaganachukki and Barachukki in this exact spot. And there is a dam constructed by Saram Vishweshwaraya 120 years ago. And this dam supplies water to Bangalore, and excess water flows to Tamil Nadu. And this is the exact place where the water supply is distributed. And this is a very beautiful and serene place. I recommend every one of you to come and see this place and enjoy boating with your family. This is a beautiful place to definitely visit. I request every one of you to enjoy this, especially during heavy rainy season. It will be very wonderful to. ಎಷ್ಟು ವರ್ಷದಿಂದ ದೋಣಿ ನಡೆಸ್ತಾ ಇದ್ದೀರಾ? 16 ವರ್ಷದಿಂದ ನಡೆಸ್ತೀನಿ. ಇವಾಗ ನಿಮ್ಗೆ 55 ವಯಸ್ಸು? ನನ್ನ ವಯಸ್ಸು 16ರಲ್ಲಿ ಕಲ್ತಿರೋದು. 39 ವರ್ಷದಿಂದ ಓಡಿಸ್ತೀನಿ ನಾನು ಬೋಟ್. ನೀವು ಯಾವ ಊರವ್ರು ಆಕ್ಚುಲ್ ಆಗಿ? ಇದೇ ಊರವ್ರು. ಇಲ್ಲೇ ಹುಟ್ಟು ಬೆಳೆದಿರೋದಾ? ಇಲ್ಲೇ ಹುಟ್ಟಿ ಬೆಳೆದಿರೋರು. ನಿಮ್ಮ ಅಪ್ಪ ಎಲ್ಲ ಏನು ಕೆಲಸ ಮಾಡ್ತಿದ್ರು? ಅವಾಗೆಲ್ಲ ಇವ್ರ ಮನೇಲಿ ಕೂಲಿ ಕೆಲಸ ಮಾಡ್ತಿದ್ರು. ನೀವು ಇದು ಕಲ್ತ್ಕೊಂಡ್ರಾ? ಹಾಂ, ನಾವು ಕೂಲಿ ಕೆಲಸ ಮಾಡ್ತಿದ್ದೆ, ಇದೆಲ್ಲ ಕಲ್ತಿರೋದು. ನಿಮ್ಮ ಹೆಸರೇನು? ನಿಂಗಯ್ಯ ಅಂತ. ನಿಂಗಯ್ಯ. ನಿಂಗಣ್ಣ, ಹೇಳಿ ಸರ್. ಎಷ್ಟು ಗ್ರಾಹಕರು ಸಿಗ್ತಾರೆ ದಿನಕ್ಕೆ ಅಂದಾಜಿಲ್ಲಿ? ಸರ್, ಸಂಡೇ ಭಾನುವಾರ ಸುಮಾರು ಬರ್ತಾರ. ಹಾಂ, ವೀಕ್ನೆಸ್ಲಿ ಸ್ವಲ್ಪ ಕಮ್ಮಿ ಅಲ್ಲ. ವೀಕ್ ಡೇಸ್ ಕಡಿಮೆ. ಶನಿವಾರ ಸೋಮವಾರ ಭಾನುವಾರ ಜಾಸ್ತಿ ಆಗಿರ್ತಾರೆ, ಜನ ಸಿಗ್ತಾರೆ. ಫುಲ್ ರೋಡೇ ಬ್ಲಾಕ್ ಆಗುತ್ತೆ ಸರ್. ಇಲ್ಲ ನಿಮ್ಗೊಂದು 10 ಟ್ರಿಪ್ ಆದ್ರೆ ಸಿಗುತ್ತಾ ಅವಾಗ? ಹೌದು ಸರ್, ಸಿಗುತ್ತೆ. ಒಂದು ದಿನಕ್ಕೆ ಒಂದು 3,000 ರೂಪಾಯಿ ಮಾಡ್ಕೊತೀರಾ ಅವಾಗ? ಇಲ್ಲ 3 ಆಗಲ್ಲ. ನಾವು 10 ಜನ ಇವಿ. 1,500 1,000 ಎಲ್ಲ ಹಂಚ್ಕೋಬೇಕಾ? ಎಲ್ಲ ಹಂಚ್ಕೋಬೇಕು, ಸಂಘ ಕಟ್ಟಬೇಕು, ಯೂನಿಯನ್ ಎಲ್ಲ ಇದು ಕೊಡಬೇಕು ಸರ್. ಯೂನಿಯನ್ ದುಡ್ಡು ಕೊಡ್ಬೇಕಾ? ಯೂನಿಯನ್ಗೆಲ್ಲ ಸಂಘ ರಿಜಿಸ್ಟರ್ ಮಾಡಬೇಕು. ಯೂನಿಯನ್ ಇದೆಯಣ್ಣ ಇಲ್ಲಿ? ನಮ್ಮದೇ ಇದೆ ಸರ್. ಚಪ್ಪೆಯವ್ರದ್ದೇ ಯೂನಿಯನ್ ಇದೆ. ಗೊತ್ತಾಯ್ತು. ನಾವು 100 ಜನ ಸಾಕಬೇಕು, 10 ಜನ 100 ಜನ ಸಾಕ್ತೀವಿ. ಗೊತ್ತಾಯ್ತು. ಇದೇ ಜೀವನ ನಮ್ಗೆ ಇದು ಬಿಟ್ಟರೆ ಏನಿಲ್ಲ. ಹೌದೌದು. ಅದಕ್ಕೆ ನಮ್ಗೆ ಜಿಲ್ಲಾಧಿಕಾರಿ ನಮ್ಗೊಂದು ಇದು ಮಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟು ನಾವು ಬರಚುಕ್ಕಿ ಫಾಲ್ಸಲ್ಲಿ ಇದ್ದದು. ಅಲ್ಲಿ ಫಾರೆಸ್ಟು ನಂದು ಅಂತ ಐತೆ, ಟೂರಿಸಮ್ ನಂದು ಅಂತ ಐತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂದು ಅಂತ 3 ಜನ ಸುಪ್ರೀಂ ಕೋರ್ಟ್ಲಿದ್ದಾರೆ. 3 ಜನ ಫೈಟಿಂಗ್ ಆಡ್ಕೊಂಡು ಒಬ್ಬರಿಗೆ ಬೇಕು ಅಂತ ಅವರು ಸುಪ್ರೀಂ ಕೋರ್ಟ್ಲಿದ್ದಾರೆ. ಅಷ್ಟೊರಗ ಯಾರಿಗಾಗುತ್ತೆ ಅಲ್ಲಿ ಗಂಟೆ ಇಲ್ಲಿ ಜೀವನ ಮಾಡಿ ಅಂತ ನಮಗೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಸರ್ಕಾರದ ಮೇಲೆ ಹಾಕಿದ್ದಾರೆ ಅವರು ಕೋರ್ಟಲ್ಲಿ. ಹಾಂ, ಅವರೇ 3 ಜನನೂ ಸರ್ಕಾರನೇ. 3 ಜನ ಅವರೇ ಹಾಕಂದಾರ. 3 ಜನನೂ ಸೇರಿ ನಡೆಸ್ಬೋದಾಗಿತ್ತಲ್ಲ. ಹೌದು. ನೋಡೋಣ ಇಲ್ಲಿ ಸ್ಪಿನ್ ಅವೆಲ್ಲ ಸಿಮ್ಮರೇ ಸರ್. ನಿಂಗಣ್ಣ, ನೀವೇನೋ ಸ್ವಿಮ್ಮರ್ಸುನೇ, ನಮಗೂ ಬರುತ್ತೆ ಸ್ವಿಮ್ಮಿಂಗು. ಆದ್ರೆ ನಿಮ್ ತರ ನಾವು ಇದು ಮಾಡಕ್ಕಾಗಲ್ಲ. ನೀವು ಪಂಟ್ರಿಗಳು ಬಿಡಿ. ಈಗ ನಾನು ಶಿವಮೊಗ್ಗದವನು. ಶಿವಮೊಗ್ಗದ ಹತ್ರ ಹಳ್ಳಿ. ನಮ್ಮ ಹಳ್ಳಿಯಲ್ಲಿ ಭದ್ರಾ ನದಿ. ನಾನು ಕಲ್ತಿದ್ದು ಇದರಲ್ಲೇನೆ. ಯಾವ್ದ್ರಲ್ಲಿ? ಇಲ್ಲ, ಚಾನಲ್. ಯಾಕಂದ್ರೆ ಒಂದೇ ಕಡೆ ನೀರು ಹರಿಯುತ್ತೆ. ಈಜು ಕಲಿಯೋದು ಈಸಿ,
ಚಾನಲ್ನಲ್ಲಿ ಕಷ್ಟನೂ ಬಹಳ. ಭಾಳ ಕಷ್ಟ ಎಳ್ಕೊಂಡೈತದ ಈ ಸೈಡ್ ಎಳಿಯುತ್ತೆ. ಅದು ಅರ್ಧ ಕಿಲೋಮೀಟರ್ ಹೊರಟೋಗ್ತೀವಿ ಮುಂದಕ್ಕೆ. ಅದು ಕಲ್ತಿರೋನ ಆದ್ರ ಅದ್ರಲ್ಲಿ ಪಾಸ್ ಆಯ್ತಾನ, ಕಲಿದೇನ ಆದ್ರೂ ಮುಳುಗೋಯ್ತಾನ. ನೀರು ಬರ್ತಾ ಇದೆ. ನಾನು ಸೀನಿಯರ್ ಆಗಿರೋದಕ್ಕೆ ಇಷ್ಟು ವಯಸ್ಸೇ ಇರೋದು. ಓ ಇದ್ರ ಅಷ್ಟು ದೂರ ಹೋಗಲ್ಲ. ನೀರು ಬರೋ ಎಳ್ಕೊಂಡು ಹೋಗ್ಬಿಡುತ್ತಲ್ಲ. ಸೀನಿಯರು ಅದಕ್ಕೆ ಹೋಯ್ತಾ ಇರೋದು. ನಮ್ಮ ಜೂನಿಯರ್ಗಳು ಇಷ್ಟು ಬರಲ್ಲ. ಓ ಇದು ಯು ಶೇಪ್ ಅಣೆಕಟ್ಟು ಥರ ಮಾಡಿದ್ದಾರೆ ನೋಡಿ, ಇದು ಬ್ರಿಟಿಷ್ ಕಾಲದಲ್ಲಿ ಹಾಂ ಹಾಂ ವಿಶ್ವೇಶ್ವರಯ್ಯ, ಮೈಸೂರು ಮಹಾರಾಜ ಬ್ರಿಟಿಷ್ ಕಾಲದಲ್ಲಿ ಇದೆಲ್ಲ ಒಂದು ರೌಂಡ್ ಇದೆಯಲ್ಲ ಸುಣ್ಣಲ್ಲಿ ಕಟ್ಟಿರೋದು. ಇದು ಓ ಇದಾ ಸೇತುವೆನಾ? ಇದು ಕಟ್ಟಿನೇ ನಮ್ಮ ಏಸಲ್ಲಿ ಫಸ್ಟ್ ಕರೆಂಟ್ ಉತ್ಪತ್ತಿ ಆಯ್ತು. ಏಸಲೆ ಯಾವ್ದಲ್ಲಿ ಆ ಗೋಪುರ ಥರ ಇದೆಯಲ್ಲ ಅದ್ರ ಮೇಲೆ? ಇದೆ ಸುಣ್ಣಲ್ಲಿ ಕಟ್ಟಿರೋದು. ಓ ಇದಾ ಇದು? ಓ ಇದರಿಂದ ಫಸ್ಟ್ ನೀರು ಉತ್ಪತ್ತಿ ಆಗಿರೋದು ಕರೆಂಟು. ಸ್ಟಾರ್ಟ್ ಮಾಡಿ ಬೆಂಗಳೂರಿಗೆ ಎಷ್ಟು ಬೇಕು, ಕರೆಂಟ್ಗೆ ಎಷ್ಟು ಬೇಕು, ಇಲ್ಲಿಂದ ಬೆಂಗಳೂರು ಕುಡಿಯೋ. ಓ ಇಲ್ಲಿಂದ ನೀರು ಕೆಳಗೆ ಹೋಗ್ತಾ ಇದೆಯಾ? ಓ ನೋಡಿ ಹೆಂಗಿದೆ ನೋಡಿ, ಸಖತ್ತಾಗಿದೆ ಗುರು ಜಾಗ ಇದು. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿ ಸೂಪರ್ ಆಗಿದೆ. ವಾವ್ ಎಷ್ಟು ಬೇಕು ಅಷ್ಟು ಮಾಡಿ ತಮಿಳ್ನಾಡಿಗೆ ಆಗುತ್ತೆ ಮಿಕ್ಕಾದ ನೀರು. ಹೌದು ಹೊರಗಡೆ ಬೀಳೋದಲ್ಲ ಕೊಯಂಬತ್ತೂರು. ಆ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಇತ್ತಲ್ಲ. ಇದೆಲ್ಲ ವಿಶ್ವೇಶ್ವರಯ್ಯ ಕಟ್ಟಿರೋದಾ? 112 ವರ್ಷ ಆಗಿದೆ ಇದು ಕಟ್ಟಿ ನೋಡಿ. ಈ ಬ್ರಿಡ್ಜ್ ಇದು ಕಟ್ಟೆ ಅಣೆಕಟ್ಟು ಕಟ್ಟಿ ಅಣೆಕಟ್ಟೆ ಕಟ್ಟಿ 112 ವರ್ಷ. ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಅಲ್ಲಿವರೆಗೂ ಕಟ್ಟಿದ್ದಾರೆ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಇದೆ. ಅದು ಸುಣ್ಣ ಬಡ ಕಾಣ್ತಿದೆಯಲ್ಲ, ಫಸ್ಟ್ ಪ್ರಾಜೆಕ್ಟ್ ಅದು. ಅದನಾ ಏಟೆಕ್ ಕಟ್ಟಿದೆ ನೋಡಿ, ಸಿಮೆಂಟ್ ಕಾಣ್ತಾ ಇಲ್ಲ. ಬೆಂಗಳೂರು ಕುಡಿಯೋ ನೀರು ಇವಾಗ ಒಂದು 2-3 ವರ್ಷದಿಂದ ಉತ್ಪತ್ತಿ ಮಾಡ್ತೀವಿ. ಜೋರಾಗಿದೆ ನೀರು ಹೇಳ್ತಾ. ಹೊಸ ಚಾನಲ್ ಹೋಯ್ತಾ ಇದೆ. ಪೈಪ್ ಲೈನು ಓ ಪೂರ ಒಳಗ್ತದೆ. 12 ಲಕ್ಷ ಒಂದೇ ಸಾರಿ ಹೋಗ್ಬೇಕಂತ ನೀರು. 12 ಲಕ್ಷ ಕ್ಯೂಸೆಕ್ಸ್ ಬೆಂಗಳೂರು ಕುಡಿಯೋ ನೀರು. ಸಖತ್ತಾಗಿದೆ ಜಾಗ ಇದು. ನಿಂಗಣ್ಣ ತುಂಬ ಥ್ಯಾಂಕ್ಸ್, ಒಳ್ಳೆ ಜಾಗ ಕರ್ಕೊಂಬಂದ್ರಿ. ಹಾಂ ಗುರು ನಾನು ನೋಡ್ಬಿಟ್ಟು ಅದನ್ನೇ ಹೇಳಿದ್ದೀನಿ, ಬೋಟಿಂಗ್ ಇದೆ, ಇಳಿಸು ಇಲ್ಲಿ ನೋಡು ಇಲ್ಲಿ ಅಂತ. ನಾವು ಮುಂದಕ್ಕೆ ಬರ್ತಿದ್ವಿ, ಅಣ್ಣ ಕಾರ್ ಓಡಿಸ್ತಾ ಇದ್ದಿತ್ತು. ಈಗ ನಾವು ಆಯ್ತು ಹೌದು ಹೌದು. ಸಮಯ ಬಂದಾಗ ಅವರೇ ನಮ್ಮ ಫ್ರೆಂಡ್ಸೇ ನಮ್ಮನ್ನ ಕಾಯ್ಬೇಕಾದ್ರೆ. ನೀರು ಕಾಯ್ತಾರೆ. ಅದು ಏನೋ ಹೇಳ್ಕೋಬೇಕು ಅಂದ್ರೆ ಇವ್ರ ಹತ್ರ ತಾನೆ, ಇನ್ಯಾರು ಹೇಳ್ಕೊಳ್ತಾರೆ. ಯಾಕೆ ಸ್ವಲ್ಪ ಹೈಟಾಗಿರುತ್ತೆ ಎಲ್ಲ ಕಾಡಲಿ. ಇದು ಯೂಟ್ಯೂಬ್ ಚಾನಲ್ ಇದೆ, ಹಾಕ್ತೀನಿ ನಿಮ್ಮನ್ನ. ಹಾಕಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಅದಕ್ಕೆ ಇದು ಇಂಟರ್ವ್ಯೂ ಮಾಡಿದ್ದು ನಿಮ್ಮ ಹತ್ರ. ನಾವು ಬರ್ಚುಕ್ಕಿ ಹೋಗ್ತಿದ್ರಲ್ಲ, ಇಲ್ಲಿ ಏನಕ್ಕೆ ತಗೋತಿದ್ರಿ ದುಡ್ಡ? ಕಾರ್ಗೆ ಬೇರೆ ತಗೋತಾರ, ಅಲ್ಲಿ ಜನಗಳಿಗೆ ಬೇರೆ 10 ರೂಪಾಯಿ ತಗೋತಾರ. ಅದು ಸ್ವಲ್ಪ ನೀವು ಹಾಕಿ, ಇದೇನಕ್ಕೆ ಜಾಗ ಇದೆಯಾ? ಸುಮ್ಮನೆ ವ್ಯವಸ್ಥೆ ಮಾಡಿ ಸುಮ್ಮನೆ ದುಡ್ಡು ತಗೋತೀರಾ? ಇಲ್ಲಿ ಕೂತ್ಕೊಳ್ಳೋಕೆ ಮಳೆ ಬಂದರೆ ಜಾಗ ಇದೆಯಾ, ಕುಡಿಯೋಕೆ ನೀರು ಸೌಲಭ್ಯ ಇದೆಯಾ ಅಂತ ಹಾಕಿ ಸ್ವಲ್ಪ ನೀವು. ಅಲ್ಲಿ ನಿಂಗಣ್ಣ ಜೊತೆ ಒಂದು ಫೋಟೋ ತಗೊಳ್ಳೋಣ. ತಗೊಳ್ಳೋಣ ಜೊತೆಯಲ್ಲಿ ಅವಾಗ ಹಾಕೋದು. ಒಳ್ಳೆ ಏನು ಬ್ರೇಕ್ ಹಿಡ್ದಂಗೆ ನಿಲ್ಲಿಸ್ತೀರಾ ಕರೆಕ್ಟಾಗಿ? ಎಲ್ಲ ಕಲಿತಿರ್ಬೇಕು ಸರ್. ಅದೆಲ್ಲ ಏನು ಕ್ಲಿಯರ್ ನೋಡಿ, ಕರೆಕ್ಟಾಗಿ ಬ್ರೇಕ್ ಥರ ಹಾಕಿ ನಿಲ್ಲಿಸಿ. ಟೆಕ್ನಿಕ್ ಇದೆ. ಸರ್ಕಾರ ಒಂದು ಸಾರಿ ಟ್ರೈನಿಂಗು ಕರೀತಾರೆ. ನಾನು ವರ್ಷದಲ್ಲಿ ಒಂದು 10-15 ಅನಾಥೆ ಬಾಡಿ ಸೇವಾ ಮಾಡ್ತೀನಿ, ಫ್ರೀ ಎತ್ಕೊಡ್ತೀನಿ ಸರ್ಕಾರಕ್ಕೆ. ಎಲ್ಲಿ ಬಿದ್ದಾಗಿರ್ತಾರೆ ಅವ್ರು ಯಾರು ವಾರಿಸ್ತಾರೆ ಇರಲ್ಲ, ಇಟ್ಕೊಬರ್ತೀರ ಹೋಗಿ ಕಂಫರ್ಮ್ ಆಗಿರ್ತಾ ಯಾರು ನೋಡಲ್ಲ. ಅದು ಸರ್ಕಾರಕ್ಕೆ ನಾನು ಹೋಗಿ ಸುಮ್ಮನೆ ನಾನು ಏನು ಇಸ್ಕೊಳ್ಳಲ್ಲ, ಫ್ರೀ ಎತ್ತಿ ಕೊಟ್ಟು ಮಾಡ್ತಾರೆ. ಎಲ್ಲ ಮಾಡ್ತೀನಿ ನಾನು. ಸಹಾಯ ಬೇಕಾದಾಗ ಪೊಲೀಸ್ನವರು ನಮ್ಮನ್ನೆಲ್ಲ ಕರೆದು ಸಹಾಯ ತಗೋಬಾರ್ದು. ಇದ್ರ ನೀವುಗಳು ತಾನೆ ಎಲ್ಲ ಡೈ ಹೊಡೆದು ಎತ್ಕೊಬರ್ಬೇಕಲ್ಲ. ಪ್ಲಾಸ್ಟಿಕ್ ಬಿಸಾಕ್ಬೇಡ. ಇಲ್ಲ ಸರ್, ತಿನ್ಕೊಂತ ಹೋಗಲ್ಲ.
ಫೋಟೋ ತೆಗಿಬಾ ಓಡ್ಬಾ ಸುಮ್ಮನೆ ಇದ್ರೆ ಹಿಡ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಸ್ವಲ್ಪ ತಗೊಳ್ಳೋಣ ನೋಡಿ, ಈ ಕಡೆ ಕವರ್ ಆಗುತ್ತೆ. ಈ ತೆಪ್ಪ ಕಟ್ಟೋ ಬಗ್ಗೆ ಯಾರನ್ನೊಬ್ರು ಮಾತಾಡ್ತೀರಾ ಅಂದ್ರೆ ಯೂಟ್ಯೂಬಲ್ಲಿ ಹಾಕ್ತೀನಿ ವಿಡಿಯೋ. ಇಲ್ಲ, ಹೆಂಗೆ ಮಾಡ್ತೀರಾ ಏನು ಇದ್ರ ಬಗ್ಗೆ ವಿಷಯ ಹೇಳಿ ಒಂಚೂರು. ಇದು ಸಹ ಹಾಗೆ ಗೊತ್ತಾದ್ರ ಅಚ್ಚ ತರಿಸ್ತೀವಿ, ಹಾಂ ಕಾಡಿನ ಅಚ್ಚ ತರಿಸ್ತೀವಿ, ಅಚ್ಚು. ಬಿದಿರುಗಳನ್ನ ಅಚ್ಚ ಹೊಡಿತೀವಿ, ಹಚ್ಚ ಹೊಡಿತೀರಾ? ಅಚ್ಚ ಹೊಡಿತೀವಿ. ಅಚ್ಚ ಹೊಡೆದ್ಬಿಟ್ಟು ಅದ ಒಂದು 3 ದಿನ ಬಾಡಿಸ್ಬಿಟ್ಟು ಆಮೇಲೆ ಒಬ್ರು ಕರ್ಕೊಂಬಂದು ತಡ್ಕೊಂತ ಹೆಸರು ತಡ್ಕೊಂತ ಮಾಡಿದ್ಮೇಲೆ ತಿರುಪತಿ ದಿಂಡು ಕಟ್ಟಿ ತಾಟ್ ಹಾಕಿ ಪ್ಲಾಸ್ಟಿಕ್ ಹಾಕಿ ಡಾಂಬರ್ ಹೊಡೆದು ಎಲ್ಲ ಕ್ಲೀನ್ ಮಾಡ್ತೀವಿ ಅಂದರೆ ಒಂದು 10,000 ಆಗ್ತದೆ. 10,000 ರೂಪಾಯಿ ಆಯ್ತದೆ. 10,000 ರೂಪಾಯಿ ಅಂದರೆ ನಮ್ಮ ಮಡಿಕಂದಾಗ ಅದು ಬಾಳಮ್ಕ ನಾವು ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ ಅದು 6 ತಿಂಗಳು ಬರ್ಬೋದು, 3 ತಿಂಗಳು ಬರ್ಬೋದು, 4 ಅದೇ ತಿಂಗಳು ಕಲ್ಲಿಗೆ ಚುಚ್ಕೊಂಡ್ರೆ ಹೋಯ್ತು. ಆಯ್ತು. ಹಂಗೆ ಇದು ಕರೆಕ್ಟಾಗಿ ನೀರಲ್ಲೇ ಹೋದ್ರೆ ಏನಾಗಲ್ಲ. ನಾವು ಮರ ಗುದ್ದೋದು, ಕಲ್ಲು ಗುದ್ದೋದು, ದಡನ ದಬಾಕೋದು, ದಡನ ಎಳ್ದಿಡೋದು ಅಂದರೆ ಹೋಯ್ತು. ಅದು 6 ತಿಂಗಳು ಬರ್ಬೋದು ಬಂದರೆ ನಾವು ಕ್ಲೀನಾಗಿ ಮಾಡಿಕೊಂಡು ವರ್ಷ ಬರ್ತದೆ. ನಿಮ್ಮ ಹೆಸರು? ಸಿದ್ದರಾಜು. ಸಿದ್ದರಾಜು. ನೀವೆಲ್ಲ ಎಲ್ಲ ಒಂದೇ ಅಲ್ಲಿ. ನಿಮ್ಮ ಹೆಸರೇನು? ಅವರು ನಟೇಶ್ ಅಂತ. ಮುಖೇಶ್. ನೀವೆಲ್ಲ ಎಲ್ಲ ಇದೇ ಊರಿನವ್ರ? ಎಲ್ಲ ಒಂದೇ ಊರು. ಸೊ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈಗ? ನಾವು ಈ ಬೋಟಿಂಗ್ ಕಲಿತಾಗ ನಾನು 10 ವರ್ಷ ಹುಡುಗ 10 ವರ್ಷ ಹುಡುಗ ನಾನು. ಇವಾಗ ಈಗ ನನಗೆ ಹೆಚ್ಚು ಕಮ್ಮಿ ಒಂದು 40,000 35 ವರ್ಷ ಎಕ್ಸ್ಪೀರಿಯನ್ಸ್. ಸೊ ನೀವು ಬೋಟ್ ಎಲ್ಲ ಕಲ್ಸಿ ಎಲ್ಲ ಜನಕ್ಕೆ ತೊಂದರೆ ಕೊಡೋದು ಕ್ಲೀನಾಗಿ ನೋಡ್ತೀನಿ, ಯಾರು ಒಳ್ಳೆಯವ್ರು ಕೆಟ್ಟರು ಅಂತ ನೋಡ್ತೀನಿ, ಎಲ್ಲ ಕ್ಲೀನಾಗಿ ಕಳ್ಸ್ಕೊಡ್ತೀನಿ ನಾನು. ಇದು ಮೇಲ್ಗಡೆ ಏನು ಹಾಕೋದು ನೀವು? ಇದು ಸರ್ ಪ್ಲಾಸ್ಟಿಕ್ ಇದೆ. ಇದು ಪ್ಲಾಸ್ಟಿಕಾ? ಇದು ಏನು ಬಣ್ಣ ಬೆಳೆದಿದ್ದೀರಾ? ಡಾಂಬರ್ ಇದು ಇದು ಟಾರ್. ಇದ್ರೊಳಗಡೆ ಬಿದ್ರು ಇದಕ್ಕೆ ಒದ್ಗಲ ಇದಕ್ಕೆ ಗಳ ಕೊಡ್ತೀವಿ. ಈ ಥರ ಗಳ ಕೊಟ್ರೆ ಭದ್ರ ಬರುತ್ತೆ. ಇದಕ್ಕೆ ಹಿಂಗೆ ದಿಂಡು ಕಟ್ತೀನಿ. ಈ ಮಧ್ಯ ತೂಕಕ್ಕೆ ಮತ್ತೆ ಅದು ನಮಗೆ ಸೆಂಟ್ರಿಗೆ ಈ ರೀತಿ ಎತ್ಕೊಳ್ಳೋದು ಹಿಂಗೆ ಅದರ ಹಿಂಗೆ ಓ ಅದು ಅರ್ಧ ಮುರಿದೋಗ್ತಾ ಇರಂಗೆ ಬಿದ್ದೋದಂಗೆ ಅದು ಯಾರ ಕಟ್ಕೊತೀವಿ ಅಷ್ಟೇ. ಆಮೇಲೆ ತೆಗೆದು ಬಿಡ್ತೀವಿ. ಅದು ಇಲ್ಲ ನೀರು ಅದ್ರೊಳಗೆ ಇರೋದು. ಅದೇನು ತಿರ್ಗಾ ಎತ್ಬೇಕು ಅಂದ್ರೆ ಬೇಕಾಗಲ್ಲ. ಬೋಟ್ ಹೊಡಿಬೇಕಂದ್ರೆ ಇಲ್ಲಿಗೆ ಕೊಟ್ಕೊತೀನಿ. ಕೂತ್ಕೊಳ್ಳೋಕೆ ಕೂತ್ಕೊಳ್ಳೋಕೆ ಗ್ರಿಪ್ ಸಿಗುತ್ತೆ ನಮಗೆ ಅಷ್ಟೇ. ತಿರ್ಗಾ ಎತ್ಬೇಕಾದ್ರೆ ಅದು ಹಿಡ್ಕೊಂಡು ಕಳ್ಬಿಟ್ಟು ಸಿಗಿಸ್ಕೊಂಡು ಮಾಡ್ತೀವಿ.